ಕರ್ನಾಟಕ ರಾಜ್ಯ ಸಾಮಾಜಿಕ ಒಕ್ಕೂಟ ಒಂದು ವೇದಿಕೆ ಏನಿದೆ ಬೆಂಗಳೂರಲ್ಲಿ, ಏನು ಒಂದು ಫಂಕ್ಷನ್ ನಡೆದಿದೆ. ಇದರ ಬಗ್ಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಸಾಮಾಜಿಕ ಹೋರಾಟಗಾರರನ್ನು ಗುರುತಿಸಿ ನಮ್ಮನ್ನು ಇವತ್ತು ಈ ಒಂದು ವೇದಿಕೆ ಮೇಲೆ ಒಂದು ಬರಮಾಡಿಕೊಂಡು ಈ ನಮ್ಮ ಒಂದು ನಿಷ್ಠೆ, ಒಂದು ಸ್ವಾಭಿಮಾನ, ಒಂದು ಪ್ರಾಮಾಣಿಕತೆಯನ್ನು ಗುರುತಿಸಿ ಇವತ್ತು ಒಂದು ಸಾಮಾಜಿಕ ಕಾರ್ಯಕರ್ತನ ಗುರುತಿಸಿದಾರಲ್ಲ, ಕರ್ನಾಟಕ ರಾಜ್ಯ ಸಾಮಾಜಿಕ ಹೋರಾಟಗಾರರು ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ಏಕಪ್ಪ ಅಂತಂದರೆ ರಾಜ್ಯದಲ್ಲಿ ಹೋರಾಟಗಾರರು ಯಾರು ಗುರುತಿಸಾಗಿಲ್ಲ. ಕೇವಲ ಹೋರಾಟ ಯಾವ ರೀತಿ ಆಗ್ಯದಪ್ಪ ಅಂತ ಏನಪ್ಪ ಅವ್ರು ಹೋರಾಟ ಮಾಡ್ತಾರೆ ಹೋಗ್ತಾರೆ ಮೊದಲಕ್ಕೆ ಬಂದುಬಿಟ್ಟಿದ್ದೀಗೆ. ಹೋರಾಟ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಹೊರತು ಈ ದೇಶಕ್ಕೆ ಸಿಕ್ಕಿರುವುದೇ ಹೋರಾಟದಿಂದ. ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕಂದ್ರೆ ಹೋರಾಟದಿಂದ ಸ್ವತಂತ್ರ ಸಿಕ್ಕಿದ್ವಿ ವಿನಃ ಯಾರೋ ಒಬ್ಬ ಹೇಳಿಕೆಗಳಿಂದ ಹೋರಾಟ ಸಿಕ್ಕಿಲ್ಲ. ಈ ತ್ಯಾಗ ಬಲಿದಾನದ ಈ ದೇಶಕ್ಕೆ ಹೋರಾಟ ಸಿಕ್ಕಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾಜಿಕ ಹೋರಾಟಗಾರರ ಏನು ಒಕ್ಕೂಟ ಏನಿದೆಯಲ್ಲ, ಈ ತರ ಒಂದು ಹೋರಾಟಗಾರರನ್ನು ಗುರುತಿಸಿ ಇದು ಜವಾಬ್ದಾರಿ ಇದು ನಮ್ಮ ಮೇಲೆ ಕೊಟ್ಟಿದ್ದೀಗ. ಈಗ ನಮ್ಗೇನೋ ಒಂದು ಸಾಮಾಜಿಕ ಒಂದು ಜವಾಬ್ದಾರಿ, ಏನೋ ಒಂದು ಸನ್ಮಾನ ಇರ್ಬೋದು, ಒಂದು ಪ್ರಶಸ್ತಿ ಇರ್ಬೋದು, ಇವೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಾಗೆ, ಮತ್ತೆ ನಮಗೆ ಹೆಚ್ಚಿನ ಒಂದು ಇನ್ಸ್ಪೈರು ಸ್ಪಿರಿಟು ಸ್ಫೂರ್ತಿ ಕೊಟ್ಟಾಗೆ. ಅದಕ್ಕಾಗಿ ನಾವು ಮೊದಲು ನಮ್ಮ ರಾಮಲಿಂಗೇಗೌಡರಿಗೆ ಹಾಗೂ ಅವ್ರ ತಂಡದ ಪದಾಧಿಕಾರಿಗೆ ಮೊದಲು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಾವು ಈ ಕರ್ನಾಟಕ ರಾಜ್ಯ ಒಂದು ಒಕ್ಕೂಟ ಏನು ಸಾಮಾಜಿಕ ಇದೆಯಲ್ಲ, ನಾವು ಏನೇ ಬರಲ್ಲ, ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ನಾವು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೇವೆ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ.